ಸಮಾಜಕ್ಕೆ ಸೇರಿಸಿದರೆ ಈ ಸಮಾಜ ನತದೃಷ್ಟಿಯ ಸಮಾಜ ಆಗಿದೆ. ದಯವಿಟ್ಟು ಇದನ್ನು ಮುಂದಿನಗಳಲ್ಲಿ ಸರಿಪಡಿಸಬೇಕು. ಮಾನ್ಯ ಸಿದ್ದರಾಮಯ್ಯ ಸೇರಿಸ್ಕೊಳ್ಬೇಕು. ನಾವು ಮುಂದಿನಗಳಲ್ಲಿ ಬೃಹತ್ ಮಟ್ಟದ ಫ್ರೀಡಂ ಪಾರ್ಕಲ್ಲಿ ಪ್ರತಿಭಟನೆ, ಈ ಅಲೆಮಾರಿ ಸಮಾಜದವರು ಯಾವ ರೀತಿ ಕೂತಿದ್ದಾರೋ ನಾವು ಒಂದು ಬೃಹತ್ ಪ್ರತಿಭಟನೆ ಮುಖಾಂತರ ಸಿದ್ದರಾಮಯ್ಯನವರಿಗೆ ಮನೆ ಸೆಳಿತೀವಿ. ಈ ಕೊಚ್ಚ ಸಮಾಜ ಅತ್ಯಂತ ಹೀನಾಯ ಸ್ಥಿತಿಯಲ್ಲಿದೆ. ಹೀನಾಯ ಸ್ಥಿತಿಯಲ್ಲಿರೋರನ್ನ ಹೋಗಿ ಬಲಾಢ್ಯ ಸಮಸ್ಯೆಯಲ್ಲಿ ಸೇರಿಸ್ತಾರೆ. ಸರ್ವರಿಗೂ ಸಮಪಾಲು ಅಂತ ಯಾಕೆ ಹೇಳ್ತಾರೆ? ಹಾಗಲ್ಲ, ಸರ್ವರಿಗೆ ಸಮಪಾಲು ಕೊಡ್ಲಿಕ್ಕಾಗಲ್ಲ. ಸಿದ್ದರಾಮಯ್ಯನವರು ಈ ರೀತಿ ಭಾರಿ ಘೋರ ಅನ್ಯಾಯ ಮಾಡಿದ್ದಾರೆ ನಮಗೆ. ಇದ್ರ ಬಗ್ಗೆ ನಾವು ಬೃಹತ್ ಮಟ್ಟದ ಪ್ರತಿಭಟನೆ ಇಟ್ಕೊಳ್ತಾ ಇದ್ವಿ. ಮತ್ತು ನಮಗೆ ನಮ್ಮ ಒಕ್ಕೊತ್ತಾಯ ಅಂದರೆ ನಮ್ಮನ್ನು ಬಡ ಮೀಸಲಾತಿಯಲ್ಲಿ ಏನು ನಾಗಮೋಹನ್ ದಾಸ್ ಅವರು ಏನು ವರದಿ ಮಾಡಿದ್ದಾರೆ ಆ ವರದಿ ಪ್ರಕಾರ ನಮ್ಮ ಅಸ್ಪೃಶ್ಯರಾಗಿರೋದ್ರಿಂದ ನಮ್ಮನ್ನು ರೈಟ್ ಲೆಫ್ಟು ಗುಂಪುಗಳಲ್ಲಿ ಸೇರಿಸಬೇಕು. ಇಲ್ಲ ಅಂದರೆ ಅಲೆಮಾರಿ ಅವರಿಗೆ ಸೇರಿಸಿ 1% ರೈಸ್ ಮಾಡಿ ನಮ್ಮ ಅಲೆಮಾರಿ ಸಮಾಜದಲ್ಲಿ ಇಡಬೇಕು. ಯಾವುದೇ ಕಾರಣಕ್ಕೆ ಬಲ್ಲಾಢ್ಯ ಸಮಾಜಗಳ ಜೊತೆ ಬೋವಿ, ಲಂಬಾಣಿ, ಕೋರ್ಮ ಸಮಾಜದ ಜೊತೆಗೆ ಸೇರಿಸಬಾರ್ದು ಅಂತ ಹೇಳ್ತೀನಿ. ನನ್ನ ವಕೀಲರು ಹೆಚ್ಚಿನ ಮಾತನ್ನ ನಮ್ಮ ವಕೀಲರು ಹೇಳ್ತಾರೆ. ರಾಜ್ಯ ಸಚಿವರು ಮತ್ತೆ ಕೇಂದ್ರ ಮಂತ್ರಿಗಳಾಗ್ಬಿಟ್ರೆ ನಮಗೆ ರಿಸರ್ವೇಷನ್ ಬೇಡ ಅಂದ್ರೆ ನಾವು ಮಿನಿಸ್ಟರ್ ಆಗೋದು ಇಲ್ಲ, ಸೆಂಟ್ರಲ್ ಮಿನಿಸ್ಟರ್ ಆಗಲ್ಲ, ಸ್ಟೇಟ್ ಮಿನಿಸ್ಟರ್ ಆಗಲ್ಲ. ಆ ಭರವಸೆ ನನಗಿದೆ. ಯಾಕಂದ್ರೆ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ನಮ್ಗೆ ಅಧ್ಯಕ್ಷ ಇವತ್ತು ಸಿಕ್ಕಿಲ್ಲ. ಅಂಥದ್ದು ನಾವು ಸ್ಪರ್ಶರು, ನೀವು ಮುಂದುವರೆದವರು ಪ್ರಬಲ ಜಾತಿಗಳು ಅಂತ ಹೇಳ್ತಿರಲ್ಲ, ಎಷ್ಟು ಅನ್ಯಾಯ ಇದೆ ನಮಗೆ. ಸರ್ಕಾರ ಸ್ವಲ್ಪ ಕಣ್ಣು ಮುಚ್ಚಿಕೊಂಡು ಕೂತ್ಕೋಬಾರ್ದು. ಇಂಟೆಲಿಜೆನ್ಸ್ ರಿಪೋರ್ಟ್ಗಳು ತಗೊಳ್ಳಿ. ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಯಾವ ರಾಜಕೀಯ ಪಕ್ಷಗಳು ನಮ್ಗೆ ಸೀಟೇ ಕೊಡೋದಿಲ್ಲ. ಅಂತ ತಪ್ಪಲಿ ಸಮಾಜ ತಗೊಂಡೋಗಿ ನೀವು ಸ್ಪರ್ಶರು, ಪ್ರಬಲರು ಅಂತ ಹೇಳ್ಕೊಂಡು ನೀವು ನಮ್ಮನ್ನು ಹೋಗಿ 3ನೇ ಗುಂಪು ಸೇರಿಸ್ತಿರಲ್ಲ, ಇದೇನು ಅನ್ಯಾಯ ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಸರ್ಕಾರನ ಎಷ್ಟು ನಂಬಿಕೊಂಡು ಸುಮಾರು 50-60 ವರ್ಷಗಳಿಂದ ನಾವು ಓಟ್ ಬ್ಯಾಂಕ್ ಆಗಿದ್ದು ಯಾರು ಕೇಳು? ಕಾಂಗ್ರೆಸ್. ಇವಾಗ 70 ವರ್ಷಗಳಿಂದ ನಿಮ್ಮನ್ನು ನಾವು ನಂಬಿದಂಥ ಸರ್ಕಾರ ಐತ ನಮ್ಮನ್ನು ತಪ್ಪಲಿ ಮಾಡಿದ್ರೆ ನಾವೆಲ್ಲಿ ಹೋಗ್ಬೇಕು? ಇಡೀ ಸ್ವಾತಂತ್ರ್ಯ ಸಿಕ್ಕು ಇಷ್ಟು ವರ್ಷಕ್ಕೆ ನಾವೆಲ್ಲ ಮೊಟ್ಟ ಮೊದಲ ಬರೀ ಕೊರಚ ಮಹಾಸಂಘ ಅಂತ ನಾವು ಮಾಡ್ಕೊಂಡು 8 ವರ್ಷದಿಂದ ಇವತ್ತು ನಾವು ರಾಜ್ಯಕ್ಕೆ ಬಂದು ಪ್ರೆಸ್ ಮೀಟ್ ಮಾಡೋಷ್ಟು ಶಕ್ತಿ ಸಾಮರ್ಥ್ಯಗಳಿಲ್ಲ ನಮಗೆ. ಮೊಟ್ಟ ಮೊದಲ ಪತ್ರಿಕಾ ಹೇಳಿಕೆ ಇದೆ ನಮ್ಮದು. ಇಂಥ ತಪ್ಪಲಿ ಸಮಾಜಗಳು ತಗೊಂಡು ಪ್ರಬಲ ಸಮಾಜ, ಹೊಸ ಸಮಾಜಗಳಲ್ಲಿ ಹಾಕಿದ್ರೆ ನಾವು ಉಳಿಬೋದೇ ಬೇಡ. ಈಗ ರಿಸರ್ವೇಷನ್ ಮತ ಭಾಗ್ಯಕ್ಕೋಸ್ಕರ ಮಾಡಬೇಡ್ರಿ ಸರ್ಕಾರಗಳು. ಈಗ ತಪ್ಪಲಿ ಸುಪ್ರೀಂ ಕೋರ್ಟ್ ಅದನ್ನೇ ಹೇಳಿದೆ ನಿಮಗೆ. ಯಾವ